ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ನಿನ್ನೆ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ನಲ್ಲ ಗೈಸ್, ಬೆಳಗ್ಗೆ ಕಾಲೇಜ್ 8:30 ಐತೆ ಅಂತ. ಈಗ ಆಲ್ರೆಡಿ ಈಗ 8:30 ಆಗೈತೆ. ಟೈಮ್ ಆಗೈತೆ ಗುರು. ಬೆಳಗ್ಗೆ ಸ್ವಲ್ಪ 8 ಗಂಟೆ ಹಂಗೆ ಎದ್ದಿದ್ದೀಗ. ಈಗ ಬರೀ ಮುಖ ತೊಳ್ಕೊಂಡು ಹಲ್ಲು ಉಜ್ಕೊಂಡು ಈಗ ಹೊರಟಿದ್ದೀನಿ. ಈಗ ನಾನು ಗಾಡಿ ತಗೋತಿಲ್ಲ. ನಮ್ ಸಾತ್ವಿಕಲ್ಲೇ ಡಬಲ್ ಹೋಗೋಣ ಅಂತ. ಈಗ ಆಲ್ರೆಡಿ ಟೈಮ್ ಆಗಿದೆಯಲ್ಲ, ಸೊ ಅದಕ್ಕೆ ತಿಂಡಿನೂ ಮಾಡಿಲ್ಲ. ನೋಡೋಣ, ಆದ್ರೆ ಬ್ರೇಕ್ ಪೀರಿಯಡ್ ಅಲ್ಲಿ ತಿಂಡಿ ಮಾಡೋಣ. ಈಗ ನಾನು ಸಾತ್ವಿಕ್ ಡಬಲ್ಸ್. ಗೈಸ್, ಇವತ್ತಿನ ಡೇ ಮುಗೀತು ಗೈಸ್. ಅಂದ್ರೆ ಕಾಲೇಜಿನ ಡೇ ಮುಗೀತು. ಟೈಮ್ ಬಂದೀಗ 12:45 ಆಗೈತೆ. ಫುಲ್ ಎಲ್ಲ ಕ್ಲಾಸ್ ಎಲ್ಲ ಮುಗೀತು ಇವತ್ತಿಗೆ. ಸ್ಮಾರ್ಟಿ ಬಾಯ್ ಗೈಸ್, ನಮ್ ಪವನ್ ಒಂದು ಹುಡುಕ್ತವನೆ. ಅದೇ R15 ಆಯ್ತಾ ಗೈಸ್? ಯಾರ ಹತ್ರನಾದ್ರೂ ಇದ್ರೆ ಕಮೆಂಟ್ ಮಾಡಿ. ಅದ್ ಬೇರೆ ನಾಳೆ ಬೇರೆ ಗೋವಾಗೇನೋ ಹೋಗ್ತವನೆ ಗುರು ನಮ್ ಪವನ್ ಫ್ರೆಂಡ್ಸ್ ಜೊತೆ ಕಾರಲ್ಲಿ. ಗೋವಾ ಅಲ್ಲ ಕಣ, ಮನೇಲಿ ಉಡುಪಿ ಅಂತ ಹೇಳೋನೆ. ಅದೇ ಹೋಗೋದು ಗೋವಾಗೆ. ಇದು ನೋಡ್ತಾರಲ್ಲ ಬ್ಲಾಗು, ಆಂಟಿ ಜೋಪಾನ ಆಂಟಿ. ಅವಾಗ ಕೇಳ್ದಲ್ಲಿ ಅಲ್ಲಿ ಇಲ್ಲಿ ಹೋಗ್ತಾನೆ ಇರ್ತಾನೆ. ನಮ್ ಜೊತೆ ಎಷ್ಟು ಸಲ ಬಂದಂಗೆ ಗೊತ್ತಾ? ನಮ್ ಚಿರಂತು ಅಷ್ಟೇ, ಅಲ್ಲಿ ನಿಂತವನಲ್ಲ, ನನ್ನ ಬಗ್ಗೆ ಎಲ್ಲಿ ಬರುತ್ತೆ ಅಂತ ಸೈಡಿಗೆ ಹೋಗಿ ನಿಂತವನೆ. ಆಕ್ಚುಲಿ ಒಂದು ಅದೇ ಗೋಳು. ಗೈಸ್, ನಮ್ಮ ಕಾಲೇಜಿನ ಎಕೋ ಪಾರ್ಕ್ ನೋಡಿ, ಅಲ್ಲ ಸಾರಿ ಪಾರ್ಕಿಂಗ್ ನೋಡಿ, ಇಲ್ಲಿ ಬಾಯ್ಸ್ ಪಾರ್ಕಿಂಗ್ ಲಾಟ್ ಏನೋ ದೊಡ್ಡದಾಗಿ ಏನೋ ಮಾಡ್ತಾರೆ. ನಾವು ನೋಡೋಣ, ಸಖತ್ತಾಗಿರುತ್ತೆ ಎಲ್ಲ ಮುಗಿಸಾದ್ಮೇಲೆ. ಬಾಯ್ ಬ್ರೋ. ಭವಾನಿಗೆ ಎಲ್ಲಿ ಕಂಪ್ಯೂಟರ್ ಕ್ಲಾಸಾ? 6 ಗಂಟೆಗಾ ಕಂಪ್ಯೂಟರ್ ಕ್ಲಾಸು? ಮನೆಗೆ ಬಂದ ತಕ್ಷಣ ನಮ್ಮಮ್ಮ ಅನ್ನ ಸಾಂಬಾರ್ ಹಾಕೊಡ್ಲ ಅಂತ ಕೇಳಿದ್ರು. ಅದಕ್ಕೆ ನಾನು ಅನ್ನ ಸಾಂಬಾರ್ ತಿಂತೀನಿ, ನಂಗೆ ಬೇಜಾರು ಗುರು. ಅದೇ ಒಂದು ಪಕ್ಷ ಮೊಸರನ್ನ ಇದ್ರೆ ಖುಷಿಯಿಂದ ತಿಂತೀನಿ. ಅದಕ್ಕೆ ಮೊಸರನ್ನಾಗ ಕಲ್ಸ್ಕೊಟ್ಟವ್ರೆ. ಮೊಸರನ್ನಾಗೆ ಈರುಳ್ಳಿ ಪೀಸ್. ನೀವಂಟೆ ಚೆನ್ನಾಗಿದ್ದೀರಾ? ನಿದ್ದೆ ಮಾಡಿದ್ದೆ, ಹಾಫ್ ಕ್ಲಾಸ್ ಇತ್ತಾ? ಶಿಯಾ ಇಲ್ಸಿ ಕೆಳಗೆ. ಬಸಿಯಾ ಅದತ್ತೆ ಪ್ರಮೋ ಮೇಲೆ ತೋಚು. ಅಲ್ಲಿ ಟಿವಿ ಮೇಲೆ ಗೈಸ್, ಊಟ ಮಾಡಿ ಮಲಗಿದ್ದೆ. ಇವಾಗ ನೋಡಿದ್ರೆ ನಮ್ಮ ಅತ್ತೆ ಮತ್ತೆ ನಮ್ಮ ಮಾಮ, ನಮ್ಮ ಹೇಮಂಟಿ ಸರ್ಪ್ರೈಸ್ ಅಂತ ಬಂದವ್ರೆ. ನೀವು ಬಂದವ್ರೆ ಅಂತ ಅನ್ನಕ್ಕಿಟ್ಬಿಡು, ನೀನ್ ಹೇಳ್ಬೇಕು ತಾನೆ. ಅಲ್ಲ, ಪ್ರತಿ ಸಲ ಹಿಂಗೆ ಸರ್ಪ್ರೈಸು ಬಂದಾಗ್ಲಿಲ್ಲ. ಅದಕ್ಕೆ ಇನ್ನೊಂದ್ಸರಿ ಬಾಯ್ ಮಾಡ್ತೀಯಾ? ಬಾ ಪಿ ಹೋಗೋಣ. ಗೈಸ್, ಆಕ್ಚುಲಿ ಇವಾಗ ಈ ಬೈಕಲ್ಲಿ ಈಗ ಒಂದು ರೌಂಡ್ ಹಿಂಗೆ ಈ ಕಡೆ ಸೈಡ್ ಹೋಗ್ಬಿಟ್ಟು ಬರೋಣ ಅಂತ ಇದೀವಿ ಗೈಸ್. ನಾನು ಸಾತ್ವಿಕ್ ಹೋದ್ರೆ ಎಲ್ಲಿ ಅಂತ ಮುಂದಕ್ಕೆ ಹೇಳ್ತೀನಿ. ಬರ್ತಿರ್ಬೇಕಾದ್ರೆ ಸ್ವಲ್ಪ ಕತ್ಲೆ ಆಗ್ಬೋದೋ ಏನೋ, ಅದಕ್ಕೆ ಆಲ್ಫಾಗೆ ಬ್ಲ್ಯಾಕ್ ಇಂದ ಫಿಲ್ಟರ್ ಹಾಕಿದ್ನಲ್ಲ, ಇವಾಗ ಇದನ್ನ ಟ್ರಾನ್ಸ್ಪರೆಂಟ್ ಹಾಕ್ತೀನಿ. ಸೇಮ್ ಈ ತರದ್ ಹಾಕ್ತೀನಿ. ಈಗ ಸ್ವಲ್ಪ ಕೆಲ್ಸ ಐತೆ, ಹೋಗಿ ಬರ್ತೀನಿ. ಹಿಂಗೆ ರೌಂಡು. ಸರಿ, ಮತ್ತೆ ಬರೋಣ. ಬಾಯ್ ಶಿಯಾ ಬಾಯ್. ಬಾಯ್ ಮಾಡೋ. ಅದ್ ನಾನು ಹೆಲ್ಮೆಟ್ ಹಾಕೊಂಡಿದ್ದೀನಲ್ಲ, ಅದಕ್ಕೆ ನನ್ನ ಗೈಸ್ ಗಾಡಿನ ವಾರ್ಮ್ ಅಪ್ಪಿಗೆ ಬಿಟ್ಟಿದ್ದೆ. ಗ್ಲೌಸ್ ಹಾಕೊಳ್ಳೋಣ. ಆಕ್ಚುಲಿ ಈಗ ನಾನು ಹೋಗ್ತಿರೋದು ಒಂದು 20 ಕಿಲೋಮೀಟರ್ ಇರ್ಬೇಕು ಗುರು. ಗ್ಲೌಸ್ ಎಲ್ಲ ಹಾಕೊಳ್ಳೋಕ್ಕಿಂತ ಮುಂಚೆ ವಾಚ್ ಸ್ವಲ್ಪ ಹಿಂದೆನೆ ಕಟ್ಕೋಬೇಕಿತ್ತು ಗುರು. ಇಲ್ಲ ಅಂದ್ರೆ ಸ್ವಲ್ಪ ಗ್ಲೌಸ್ ಹಾಕೊಳ್ಳೋಕೆ ಹಿಂಸೆ. ಬಿಡಿ ಸಾಕು. ಹೊಳೆನರಸೀಪುರ ಸೈಡ್ ಇದು ಇನ್ನೂ ಸ್ವಲ್ಪ ಈ ಕಡೆ. ಬಾಯ್ ಶಿಯಾ. ಈಗ ಫಸ್ಟು ನಮ್ಮ ಕಾಲೇಜ್ ಹತ್ರ ಹೋಗ್ಬೇಕು. ಏನಕ್ಕಂದ್ರೆ ನಮ್ಮ ಸಾತ್ವಿಕು ಅಲ್ಲಿದ್ದಾರಂತೆ. ಈಗ ಅವನನ್ನ ಪಿಕ್ ಮಾಡೋಕ್ಕೆ ಹೋಗ್ಬೇಕು ಗೈಸ್.
ಇದಕ್ಕೆ ನಾನು ಬ್ಲೂಟೂತ್ ಕನೆಕ್ಟೇ ಮಾಡ್ಕೊಂಡಿಲ್ಲ. ಆಮೇಲೆ ಸುಮ್ಮನೆ ಫೋನ್ ಬಂದ್ರೆ ಹಿಂಸೆ, ಯಾರು ಮಾಡಿದ್ರು ಏನು ಅಂತ ಗೊತ್ತೇ ಆಗಲ್ಲ. ಸಾತ್ವಿಕು ಇದು ಮ್ಯಾಪ್ ಹಾಕ. ಗೊತ್ತಾ ರೋಡು ಮೈಸೂರು ರೋಡು. ಹೌದಾ ಏನು ಪ್ರಾಬ್ಲಮ್ ಆಗಲ್ಲ ಅಂತ. ಹೋಗು ಓ ನಾನು ಟಚ್ ಆಗ್ಬೋದು ಅಂತ ಗೊತ್ತಿದ್ದಾಗ ಬ್ರೇಕ್ ಹಿಡಿದಿದ್ರೆ ಹೆಚ್ಚಾಗಿ ಗಾಡಿ ಭೇಟಿ ಬೀಳ್ತಿದ್ರು. ಗೈಸ್ ನಾ ಮಾಸನಿನ್ ಬ್ರಿಡ್ಜ್ ನೋಡಿ, ಫ್ಲೈಓವರ್. ಗೈಸ್ ಹಾಸನ್ ಹೈಕೋರ್ಟ್ ನೋಡ್ಕೊಳ್ಳಿ. ಇಲ್ಲಿಂದ ಫುಲ್ ಒಂದೇ ರೋಡ್ ಅಂತೆ. ನಮ್ ಸಾತ್ವಿಕು ಆ ಪ್ಲೇಸಿಗೆ ಹೋಗಿದ್ದೇನೆ. ಎಲ್ಲಿ ಅಂದ್ರೆ ಎಲ್ಲ ಹೊಳೆ ನರಸೀಪುರ ಸೈಡಾ? ಹೊಳೆ ನರಸೀಪುರ ಇಂದ ರೈಟ್ ಅಥವಾ ಇನ್ನು ಹಿಂದೆನಾ? ಹೊಳೆ ನರಸೀಪುರ ಬ್ರಿಡ್ಜ್ ಐತಲ್ಲ, ಸಿಟಿ ಬಿಟ್ಟು ಮುಂದೆ ಚೂರು 4 ಕಿಲೋಮೀಟರ್ ಮುಂದೆ, ಆಮೇಲೆ ರೈಟ್. ಅದೊಳ್ಳೆ ಹೆಂಗಿದೆ ಅಂದ್ರೆ ಗೈಸ್, ಚಾನಲ್ ಅದಷ್ಟೇ. ಈಗ ಚಾನಲ್ ಅಲ್ಲಿ ನೀರಿಲ್ಲ, ಅದಕ್ಕೆ ಆ ಪ್ಲೇಸ್ ಅಲ್ಲೆಲ್ಲ ಹೋಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಎಲ್ಲ ಮಾಡ್ಬೋದಂತೆ. ಗೈಸ್ ರೋಡ್ ಮಾತ್ರ ಕ್ರೇಜ್ ಐತ್ ಗುರು. ಹಿಂಗ್ ಸ್ಟ್ರೈಟ್ ಹೋದ್ರೆ ಮೈಸೂರೇ ಅಂತೆ. ಮಸ್ತ್ ಐತೆ ರೋಡು. ಅಂಕಲ್ ನಂಗೆ ಕ್ಯಾಚ್ ಹಾಕಿ. ಅದೇನ್ಲ ಅದು? ಮಾವಿನಕೆರೆ ಬೆಟ್ಟ. ಓ ಮಾವಿನಕೆರೆ ಬೆಟ್ಟನಾ? ಹ್ಞೂ ಗೊತ್ತು, ಹೋಗಿದ್ದೀನಿ. ಅದಾ ಇದು? ಹೌದಾ? ಹ್ಞೂ ಸಕ್ಕ ಐತೆ ರೋಡು. ಡಿಸ್ಕವರ್ ಅಲ್ಲಿ ಹೋಗಿದ್ದೆ. ಆ ರೋಡ್ ಅಲ್ಲಿ ಬೈಕ್ ಓಡ್ಸೋದಿದೆಯಲ್ಲ, ಸಕ್ಕದಾಗಿರುತ್ತೆ ಮಾತ್ರ ಫೀಲು. ಮುಂದೆ ರೈಟಾ? ವಾ ಬೆಂಡ್ ಮಾಡಕ್ ಮಸ್ತಾಗಿತ್ತು. ಮುಂದೆನಾ? ಇನ್ನ ಮುಂದೆನಾ ಅಥವಾ ಇದೆ ಏನಾದ್ರು? ಹಿಂಗಿಲ್ಲ ಅದು ತರ ಕ್ರಾಸ್ ಮಾಡಿ ಹಿಂಗ್ ಹೋಗ್ಬೇಕು. ಹಂಗ ಹಿಂಗೆ ಯೂಟರ್ನ್. ಗೈಸ್ ಇವಾಗ ಚಾನಲ್ ಒಳಗಡೆ ನಾವು ಹೋಗೋದಲ್ಲ, ನಮ್ ಜೊತೆ ನಮ್ಮ ಹಿಮಾಲಯನುವೆ ಬಂತು ಅಂದ್ಕೊಂಡೆ ಗುರು. ನಾಯಿ ಎಲ್ಲವಾ? ಇಲ್ಲ ರೈಟು ತಡಿ ಗಾಯ್ಸ್, ಇದೇ ಚಾನಲ್ ಅಂತೆ. ಈಗ ಇಲ್ಸಿದ್ದಿಲ್ಲ, ಇಲ್ಲಿ ಲೆಫ್ಟ್ ಇಲ್ಲಿ. ಲೋ ಏನ್ಲ ಹಿಂಗೈತೆ? ಅಂತ ನಾವ್ ಇದ್ರ ಮೇಲೆ ಹತ್ಕೊಳ್ಳೋದು. ಈ ಕಡೆ ಗೊತ್ತಾಗಿಲ್ವಲ್ಲ ನೀರಲ್ಲಿ ಸ್ಪೀಡ್ ಅಪ್ ಹಿಂಗೆ ಟರ್ನ್ ಮಾಡ್ಬೋದು. ಹೋಗೋ ಸುಮ್ನೆರ. ಓಯ್ ಗುಹೆ ನೀರ್ಗಿರ್ ಬಿಡಲ್ವಲ್ಲ ಸಡನ್ ಆಗಿ? ಬಿಟ್ರೆ ಸೆಕ್ಸಿ. ವಾ ಕ್ರೇಜಿ ಕ್ರೇಜಿ. ಓ ಗೈಸ್ ಲೋ ಸ್ನ್ಯಾಪ್ ತೆಗಿಯಲ್ಲ ಗೈಸ್. ಇದ್ ನೀರು ಇರುತ್ತೆ ಅಂತಾನೆ ಇವತ್ತು ಕ್ರಾಕ್ಸ್ ಹಾಕೊಂಡ್ ಬಂದೆ ಗೈಸ್. ಇಲ್ಲ ಲೋ ಪ್ಯಾಂಟ್ ಆದ್ರೂ ಬಿಚ್ಬಿಟ್ಟು ಬರ್ತಿದ್ನಲ್ಲೋ. ಇದು ವೈಟ್ ಕಲರ್ ಪ್ಯಾಂಟು ಗೈಸ್. ಪ್ಯಾಂಟಿಗೆಲ್ಲ ಆರ್ತೈತೆ ಗುರು. ಥು ಪ್ಯಾಂಟ್ ಒಂದ್ ಬೇರೆದ್ ಹಾಕೊಂಡ್ ಬಂದಿದ್ರ ಆಗೋದು. ಕ್ರೇಜಿ. ಪಾಚಿ ಗುರು ಹೆವಿ ಜಾರುತ್ತೆ, ಸಖತ್ತು ಜಾರುತ್ತೆ. ತಡಿ ಫೋಟೋ ತೆಗಿಯಲ್ಲ. ಕ್ರಾಕ್ಸ್ ಒಳಗಡೆ ಎಲ್ಲ ನೀರು. ಹಿಂಗೆ ಸ್ಟ್ರೈಟ್ ಹೋದ್ರೆ ಏನು ಮತ್ತಲ್ಲಿ ರೋಡ್ ಐತೆ, ಹಚ್ಬೋದ ಅಲ್ವಾ? ಇಷ್ಟೇ ಕಣ್ಲ, ಮುಂದೆ ಚೆನ್ನಾಗೂ ಇಲ್ಲ. ಹಚ್ಚನ ಹಿಂಗೆಯಾ? ರಿಸ್ಕ್ ಗೈಸ್. ನೋಡಿ ಅಲ್ಲಿಂದಾನೇ ನೀರ್ ಬಿಡೋದು. ಈಗ ಯಾವನಾರು ಬಿಟ್ರೆ ಇಲ್ಲಿಗೆ ಹೋಗಿ ಈ ಗಾಡಿ ಹೆವಿ ಇರತ್ಕೋ ಏನಿಲ್ಲ, ಹತ್ತಿಸ್ಬೋದು. ಹೆಂಗ್ ಹತ್ತಿಸ್ಬೇಕು ಗೊತ್ತಾ? ಸ್ಟ್ರೈಟ್ ಹಚ್ಬಾರ್ದು, ಹಿಂಗ್ ಹಚ್ಬೇಕು ಸ್ಲ್ಯಾಂಟ್ ಆಗಿ. ಬಾ ಮತ್ತೆ ಸಾಧಿಕೋ. ನೋಡಿಲಿ ಇಲ್ಲಿ ಹೊರಗೆ ಇಲ್ಲ ನೀರು. ನಮ್ಮ ಮನೆ ಕಡೆ ಇಷ್ಟೇ ಮುಗೀತು ಗೈಸ್, ಫಿನಿಶ್. ತಡಿ ಅದೊಂದ್ಸಲ ನಿಂತ್ಕೊಂಡು ಹಂಗೆ ವಿಡಿಯೋ ಮಾಡೋಣ. ಯಪ್ಪ ಸ್ವಾಮಿ, ಗಾಡಿ ಫುಲ್ ಒದ್ದೆ ಆಗೈತೆ ನೋಡಿ. ಇಲ್ಲಿವರೆಗೂ ನೀರ್ ಬಂತು. ಅದು ಬರ್ತಿರ್ಬೇಕಿದ್ರೆ ಸ್ವಲ್ಪ ಜಾಸ್ತಿ ಆರ್ದ್ಬಿಡ್ತಾ.
ಗೈಸ್ ಮನೆಗೆ ಬಂದ ತಕ್ಷಣ ನಮ್ಮ ಬಾಸ್ಗಳು ಬಂದವ್ರೆ. ಒಬ್ರು ಮೈನ್ ಬಾಸ್, ಇನ್ನೊಬ್ರು ಮಿನಿ ಬಾಸ್. ಒಂದ್ ಚಿರಣ್ ಬಾಸ್, ಇನ್ನೊಂದ್ ಭವನ್ ಬಾಸ್. ಕ್ಲಾಸ್ ಮುಗಿಸ್ಕೊಂಡ್ ಬಂದವ್ರೆ. ಯಾರ್ದೇ ಬೈಕು ಸಖತ್ತಾಗಿದೆ ಅಲ್ವಾ? ಗೈಸ್ ಯಾರ್ಯಾರು ಕ್ರಿಕೆಟ್ ನೋಡ್ತೀರಾ ಕಮೆಂಟ್ ಮಾಡಿ. ಏನಕ್ಕಂದ್ರೆ ನಮ್ ಚಿರಂತಿಲ್ ನೋಡ್ತಾನೆ ಆಲ್ರೆಡಿ ಮ್ಯಾಚ್. ಇವತ್ತು ಯಾವ್ದು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಅಲ್ಲ. ಅರೆ ನಮ್ ಭವನ್ ಫುಟ್ಬಾಲ್ ಫ್ಯಾನ್ ಅಪ್ಪ. ಯಾರು ರೊನಾಲ್ಡೋನಾ ಮೆಸ್ಸಿನಾ? ರೊನಾಲ್ಡೋ. ಸುನಿಲ್ ಛೇತ್ರಿ ಅನ್ಬೇಕು ಹಂಗ ಅಂದಾಗ. ಸುನಿಲ್ ಛೇತ್ರಿ ಇಲ್ಲಿ, ರೊನಾಲ್ಡೋ ಎಲ್ಲ ಸರಿ. ಬೇಡ, ಸುನಿಲ್ ಛೇತ್ರಿ ಮತ್ತೆ ರೊನಾಲ್ಡೋ ಎರಡು ಕಣ್ಣು ಅನ್ಬಿಡು. ಸುನಿಲ್ ಛೇತ್ರಿನಾ ರೊನಾಲ್ಡೋನಾ? ಪ್ಲೇಯರ್ ಸಖತ್ತಾಗಿ ಆಡೋದು ರೊನಾಲ್ಡೋ. ಅಂದ್ರೆ ರೊನಾಲ್ಡೋ. ಸುನಿಲ್ ಛೇತ್ರಿನೂ ಚೆನ್ನಾಗಿ ಆಡ್ತಾನೆ. ಅರೆ ಈಗ ಟಾಪ್ ಲೆವೆಲ್ ಸುನಿಲ್ ಛೇತ್ರಿನೇ ಒಪ್ಕೊಂಡವನಲ್ಲ. ರೊನಾಲ್ಡೋ ಎಲ್ಲ ಚೆನ್ನಾಗಿ ಆಡ್ತಾರೆ ಅಲ್ಲ, ಅವನೇ ಒಪ್ಕೊಂಡವನೇ. ನಿನಗೆ ಹೇಳ. ರೊನಾಲ್ಡೋ ನೀನು ಚಿರಣ್? ನಾನು ಕ್ರಿಕೆಟ್. ಅಲ್ಲ, ಸುನಿಲ್ ಛೇತ್ರಿನಾ ರೊನಾಲ್ಡೋನಾ? ಧೋನಿ ಅಂತ ನಾನು ಫುಟ್ಬಾಲ್ ನಮ್ ಚಿರಣ್ ಧೋನಿ ಫ್ಯಾನು. CSK ಅಲ್ಲ ನೀನು? ಧೋನಿ ಇಂಡಿಯಾ. ಗೈಸ್ CSK ಅಂತವನೇ. ಈಗ RCB ಫ್ಯಾನ್ಸ್ ಬರ್ತಾರ ನೋಡು. ಚಿರಂತಿಗೆ ಇವತ್ ಕಮೆಂಟ್ ಸೆಕ್ಷನ್ ಅಲ್ಲಿ ಹಬ್ಬ. ಬಾಯ್, ನಾಳೆ ಸಿಗೋಣ ಗೈಸ್. ನಾಳೆ ಭವನ್ ಇದಕ್ಕೆ ಹೋಗ್ತಾನೆ ಗುರು, ಗೋವಾಗೆ ನೈಟ್. ಮನೇಲಿ ಉಡುಪಿ ಅಂತ ಹೇಳವನೆ, ಆದ್ರೆ ಗೋವಾಗ ಹೋಗ್ತಾವನೆ. ಆಂಟಿ ಅಂಕಲ್ ನೋಡ್ಕೊಳ್ಳಿ, ಜೋಪಾನಾಗರು. ಅದು ನಿಮ್ ಫ್ರೆಂಡ್ಸ್ ಬರ್ತಾರಲ್ಲ, ಗರ್ಲ್ ಫ್ರೆಂಡ್ಸು. ಯಾವ ಫ್ರೆಂಡ್ಸ್? ಇದು ಹೇಳಿಲ್ವಾ ಮನೇಲಿ? ಗರ್ಲ್ ಫ್ರೆಂಡ್ಸು ಬಾಯ್ಸ್ ಅಂತ ಹೇಳಿದ್ಯಾ ಮನೇಲಿ? ಸರಿ ಬಾಯ್ ಬಾಯ್. ಗೈಸ್ ಬೈಕ್ನಲ್ಲಿ ಹೊರಗಡೆ ನಿಲ್ಸಿದೀನಿ, ಆಮೇಲೆ ಹಂಗೆ ಒಳಗಡೆ ನಿಲ್ಸ್ಬಿಟ್ಟು ಸ್ವಲ್ಪ ಒರ್ಸೋಣ ಬೈಕನ್ನ. ಫುಲ್ಲು ಇದಾಗ್ಬಿಟ್ಟೈತೆ, ಧೂಳೆಲ್ಲ ಕೂತೈತೆ, ಜೊತೆಗೆ ಕೆಸರೆಲ್ಲ ಕೂತೈತೆ. ಏನಕ್ಕಂದ್ರೆ ಅಲ್ಲಿ ನೀರೆಲ್ಲ ಇದು ಮಾಡಿದ್ವಲ್ಲ. ಏನ ಗಾಡಿ ನೋಡಿಲಿ ಅದು ಎಡಿಟ್ ಮಾಡಿರೋದು. ಎಂತ ಎಡಿಟ್ ಅಲ್ಲ, ನಾನೇನು ಗುಲ್ಡು ಅಲ್ಲ. ಮತ್ತೆ ಇನ್ನೇನ್ ನೀನು ಚಾನಲ್ ಒಳಗಡೆ ಇಳಿಸಿರೋದು. ಚೆನ್ನಾಯ್ತಲ್ಲ? ಚೆನ್ನಾಗಿರೋದ್ರಿಂದ ಅದು ಹೆಂಗೆ ಕತೆ ಏನ್ ಹಿಂಗೆ ಡೌನ್ ಇತ್ತಲ್ಲ ಇಳಿಜಾರ್. ಮಾಮೂಲಿ ಚಾನಲ್ ಹಿಂಗಿರಲ್ವಾ, ಹಂಗೆ ನಿಧಾನಕ್ಕೆ ಇಳಿಸಿದ್ದು. ಹಂಗೆಲ್ಲ ಮಾಡ್ಬೇಡ. ಇದಕ್ಕೆ ಚಂದ, ಅದಕ್ಕೆ ಅಡ್ವೆಂಚರ್ ಗಾಡಿ ಅನ್ನೋದು. ಗೈಸ್ ಇದನ್ನ ನೀವು ನೋಡ್ತಿದ್ದೀರಲ್ಲ, ಇದು ಆಕ್ಚುಲಿ ಐಡಿಯಾ ಕೊಟ್ಟಿದ್ದೆ ನಮ್ಮಪ್ಪ. ಇಲ್ಲೆಲ್ಲ ಬ್ರಷ್ ತಗೊಂಡು ಒರ್ಸು ಅಂತ. ನೋಡಿ ಎಷ್ಟು ಕ್ಲೀನಾಗಿ ಹೋಗ್ತಿದೆ ಅಂದರೆ. ಅಲ್ಲಿ ಸಂದಿಲೆಲ್ಲ ಈ ಬಟ್ಟೆ ಹಾಕಿ ಒರ್ಸಕ್ಕಂತೂ ಆಗಲ್ಲ. ಈ ಥರದ್ದು ಬ್ರಷ್ ಇದ್ಬಿಟ್ರೆ ಬೆಸ್ಟು ಗುರು. ಕ್ಲೀನಾಗಿ ಸಂದಿ ಪಂದಿಲೆಲ್ಲ ಮಣ್ಣೆಲ್ಲ ಕೂತಿರೋದೆಲ್ಲ ಕ್ಲೀನಾಗಿ ತೆಗಿಬೋದು. ಟೈಮ್ ಬೇರೆ 10 ಗಂಟೆ ಆಗೈತೆ, ಬಟ್ ಇನ್ನೂ ಗಾಡಿ ಕಂಪ್ಲೀಟಾಗಿ ಒರೆಸಿಲ್ಲ. ನಮ್ಮಮ್ಮ ಆಲ್ರೆಡಿ ಬಂದ್ಬಿಟ್ಟು ಒಂದ್ಸಲ ಊಟಕ್ಕೆ ಬೇರೆ ಕರೆದ್ರು. ನಾನೊಂದು 10 ನಿಮಿಷ ತಡ್ಡಿಯಮ್ಮ ಬಂದೆ ಅಂತ ಹೇಳಿದೆ. ಮೋಸ್ಟ್ಲಿ ನೀನೇ ಇಕ್ಕ ಅಂತ ಹೇಳ್ಬೋದು, ಅಂದರೆ ಊಟನ. ಇಲ್ಲಿ ಗಾಡಿ ಒರೆಸಿದ್ರೆ ಅಲ್ಲಿ ಮೂನು ಸಕ್ಕದಾಗಿ ಕಾಣ್ತೈತೆ. ಅಲ್ಲಿ ಮೂನು ಆರೆಂಜ್. ಗೈಸ್ ಅಂತೂ ಫೈನಲ್ ಆಗಿ ಗಾಡಿ ಎಲ್ಲ ಒರೆಸ್ಬಿಟ್ಟು ಫುಲ್ಲು ಕವರ್ ಮಾಡಿದ್ದೀನಿ. ಇವಾಗ ನೆಕ್ಸ್ಟ್ ಕೆಲಸ ಏನು ಗೊತ್ತಾ, ನಮ್ಮ ಚಾಲಿನ ಇಟ್ಕೋಬೇಕು. ಕಾಯ್ತವನೆ, ಊಟ ಎಲ್ಲ ಮಾಡ್ದ, ಅದಕ್ಕೆ ಕಾಯ್ತವನೆ. ಬಾ ನನ್ನನ್ನು ಹಿಡ್ಕ ಅಂತ. ನಡಿ ಗೈಸ್. ಚಾರ್ಲಿನೇ ಇಟ್ಕೊಂಡು ಬಂದು ಆಯ್ತು. ಇವಾಗ ಇಟ್ಕೊಂಡು ಊಟ ಬೇರೆ ಮಾಡಬೇಕು ಗೈಸ್. ಸತ್ಲಾಗಿ ವ್ಲಾಗ್ ಎಂಡ್ ಮಾಡೋಣ ಗೈಸ್. ಇಲ್ಲಿವರೆಗೂ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸೂಪರ್ ಆದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾಳೆ ಬೆಳಿಗ್ಗೆ ಸಿಗ್ತೀನಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ಅಮ್ಮ ತುಪ್ಪ ಆಯ್ತಾ?